ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಮೊಗವೀರ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಜಿಲ್ಲೆಯ ನಮ್ಮ ನಿಯೋಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿದಾಗ ಇದಕ್ಕೆ ಸಮ್ಮತಿ ನೀಡಿದ್ದಾರೆ. ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಚಳಿಗಾಲದ ಅಧಿವೇಶನ ಮುಗಿಯೋದ್ರೊಳಗೆ ಶಿಫಾರಸು ಮಾಡಬೇಕು. ಇಲ್ಲವಾದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಎದುರು ಸಮುದಾಯದಿಂದ ಬೃಹತ್ ಹೋರಾಟ ಮಾಡ್ತೇವೆ ಅಂತ MLC ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಮಕ್ನೂರ್ ಅವರು, ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ ಮತ್ತು ಮೊಗವೀರ ಜಾತಿಗಳು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು, ಸ್ವತಂತ್ರ ಪೂರ್ವದಲ್ಲಿ ಇವೆಲ್ಲ ಸಮುದಾಯಗಳು ಪರಿಶಿಷ್ಟ ಪಂಗಡದಲ್ಲಿರುವ ಇತಿಹಾಸವಿದೆ. ಇದರ ಬಗ್ಗೆ ಹೋರಾಟ ಬಹುದಿನಗಳಿಂದ ಮಾಡುತ್ತಾ ಬರುತ್ತಿದ್ದು ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಕಳೆದ ವಾರ CM ಅವರಿಗೆ ನಮ್ಮ ನಿಯೋಗ ಭೇಟಿ ಮಾಡಿ ಇದರ ಬಗ್ಗೆ ತಿಳಿಸಿದಾಗ ಇದಕ್ಕೆ ಸಮ್ಮತಿ ನೀಡಿದ್ದಾರೆ. ಆದಷ್ಟು ಬೇಗ ಈ ವಿಷಯ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ಚಳಿಗಾಲದ ಅಧಿವೇಶನದ ಬಳಿಕ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅವರು ತಕ್ಷಣ ರಣದೀಪ್ ST ಕಮಿಷನರ್ಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. 29 ಜಿಲ್ಲೆಯಲ್ಲಿ ಕೊಡ್ತಿದ್ರೆ ಅಂದರೆ ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯನ್ನು ಕೊಡಬೇಕು ಅಂಥೇಳಿ ಒಂದು ನಿರ್ಣಯ ಪಾಸಾಗಿದೆ. ಅವರು ಬಿಹಾರ್ ಎಲೆಕ್ಷನ್ದಲ್ಲಿ ಇದ್ದಿದ್ದರಿಂದ ಬರ್ಲಕ್ಕೆ ಒಂದು 2 ದಿವಸ ಲೇಟಾಗಿ ಸಲುವಾಗಿ ಅದು ಆದೇಶ ಬಂದಿಲ್ಲ. ಇನ್ನು 2-3 ದಿನದಲ್ಲಿ ಈ ತಳವಾರು ಸಮಾಜದವರಿಗೆ ಕಾನೂನುಬದ್ಧವಾಗಿ ಯಾವ ಪ್ರಕಾರ ಸರಿಪಡಿಗಳು ಕೊಡಬೇಕು ಮೊದಲು ಈಗಾಗಲೇ ಕೊಟ್ಟಿದ್ದಾರೆ, ಅದೇ ಕಂಟಿನ್ಯೂ ಮಾಡೋ ಸಲುವಾಗಿ ಒಂದು ಸೂಚನೆಯನ್ನು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಬರ್ತದೆ ಎಂಬ ಮಾತನ್ನು ಕೂಡ ತಮಗೆ ಅತಿ ಸಂತೋಷದಿಂದ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ಕೆಲವು ಒಂದು 3-4 ದಿನಗಳ ಹಿಂದೆ ಇನ್ನೂ ಆಗ್ತಾನೇ ಇಲ್ಲ ಅಂಥೇಳಿ ಕೆಲವರು ಹೋರಾಟಗಾರರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಅವ್ರ ಸರಿನ ಒಂದು ಸಭೆ ಮಾಡಿದ್ದೇವೆ ನಾವು ಕನ್ನಡ ಭವನದಾಗ. 1 ತಿಂಗಳು 2 ತಿಂಗಳು ಹೋಗಲಿ, ಸರ್ಕಾರ ಮನಸ್ಸು ಮಾಡ್ತಾ ಇದೆ. ಸರ್ಕಾರ ಮನಸ್ಸು ಮಾಡೋ ಮುಂದೆ ನಾವು ಪುನಃ ಅವ್ರ ಬಗ್ಗೆ ಸರ್ಕಾರ ವಿರುದ್ಧ ಹೋಗೋದು ಸರಿಯಲ್ಲ ಅಂತ ಮಾತನ್ನು ಕೂಡ ಹೇಳಿದ್ದೆ. ಆಮೇಲೆ ಅಂಥ ಪ್ರಸಂಗ ಬಂದಾಗ ಇಡೀ ಯಾವುದೇ ಎಲ್ಲ ಸಮಾಜದ ಒಗ್ಗಟ್ಟಾಗಿ ಅದಕ್ಕೊಂದು ರೂಪರೇಷೆ ಕೊಡೋಣ, ಸರ್ಕಾರದ ಗಮನ ಸೆಳೆಯುವ ಎಂಬ ಮಾತನ್ನು ಕೂಡ ಹೇಳಿದೆ. ಈ ಸರ್ಕಾರ ಮುಂದಾಗಿ ನಮ್ಮ ಬೇಡಿಕೆಗಳೇನು ಈಡೇರಿಸತಕ್ಕಂಥ ಸಂದರ್ಭ ಬಂದಾಗ ಪುನಃ ಅದಕ್ಕೊಂದು ಹೋರಾಟದ ಮುಖಾಂತರ ಇದು ಹೋರಾಟ ಪತ್ರಿಕಾಗೋಷ್ಠಿ ಮಾಡೋದು ಮಟ್ಟದ ಸರಿ ಅನಿಸಲ್ಲ ಅಂಥೇಳಿ ನಾಳೆ ಕೆಲವರು 21, 22 ಹಿಂಗೇನೋ ಒಂದು ಇದು ಪೂರ್ವವಾಗಿ ಸಭೆ ಕರೆದಿದ್ದಾರೆ. ದಯವಿಟ್ಟು ತಕ್ಷಣ ಅದು ವಾಪಸ್ ತೆಗೆದುಕೊಳ್ಬೇಕು. ಸಮಾಜ ದೊಡ್ಡದು, ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಆಮೇಲೆ ಕೆಲಸ ಆಗೋದು ಎಲ್ಲರಿಗೂ ಹೋರಾಟ ಮಾಡಲಿ, ನಾವು ಸರ್ಕಾರ ಮನವೊಲಿಸಲಿ, ಎಲ್ಲನೂ ಒಂದೇ. ನಮಗೆ ST ಆಗಬೇಕು, ತಳವಾರ ಸಮಾಜದವ್ರಿಗೆ ನೈಜ ದಾಖಲೆಗಳಿದ್ದವರಿಗೆ ಸರ್ಟಿಫಿಕೇಟ್ ಸಿಗಬೇಕು, ಅಷ್ಟೇ ಕೆಲಸ. ಅದು ಆಗಲಕ್ಕೆ ರೆಡಿ ಆದಾಗ ಸರ್ಕಾರ ಒಪ್ಪಿಗೆ ಕೊಟ್ಟಾಗ ಇನ್ನು ಕೆಲವೇ ದಿನಗಳಲ್ಲಿ ಅದು ಆದೇಶ ಬರೋ ಮುಂದೆ ಸರ್ಕಾರ ಮನವೊಲಿಸೋದು ಒಳ್ಳೆಯದಲ್ಲ. ಈಗೆಲ್ಲ ಸರ್ಕಾರ ಸರಿ ಮನವೊಲಿಸ್ಕೊಂಡೇ ಭಾಳ ಮಟ್ಟ ಬೇರೆ ಬೇರೆ ಸಮಾಜದವರು ಭಾಳಷ್ಟು ಸೌಲಭ್ಯಗಳು ಪಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಸರ್ಕಾರ ಎದುರು ಹಾಕೋದು ಬೇಡ, ಸರ್ಕಾರದವ್ರು ಮನವೊಲಿಸೋದು ಬೇಡ. ಸರ್ಕಾರ ನಮ್ಮದೇ ಇದೆ, ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ. ನೀವೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಸಮಾಜದ ನ್ಯೂನತೆಗಳು ಸರಿಪಡಿಸ್ತಕ್ಕಂಥ ಕೆಲಸ, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಹೊರಗೂ ಹೋರಾಟ ಮಾಡ್ತಾ ಇದ್ದೀವಿ, ಹೊರಗೂ ಸರ್ಕಾರ ಮನಸ್ಸು ಗೆಲ್ತಾ ಇದ್ದೀವಿ. ಕೌನ್ಸಿಲ್ನಲ್ಲಿ ಕೂಡ ನಾವು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ನನ್ನ ಸಮಾಜದ ಬಂಧುಗಳಿಗೆ ಹೇಳೋದಿಷ್ಟೇ, ತಕ್ಷಣ ಯಾವುದಾದ್ರೂ ನಿಮ್ದು ಏನಾದರೂ ಹೋರಾಟ ಪುನಃ ಪ್ರಾರಂಭ ಮಾಡ್ಬೇಕಂಬಂದು ನಿಮ್ಗೆ ತಲೆಯಾಗಿತ್ತು ಅಂತಂದ್ರೆ ಅಧಿವೇಶನ ಮುಗಿಯುವವರೆಗೆ, ನಾಳೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನ ನಡೆಯುವವರೆಗೆ ಎಲ್ಲ ನಿಮ್ದು ಏನು ಕಾರ್ಯಕಲಾಪಗಳಿವೆ, ಹೋರಾಟ ಮತ್ತು ಪೂರ್ವಭಾವಿ ಇವೆಲ್ಲ ಮುಂದಕ್ಕೆ ಹಾಕಿ ದಯವಿಟ್ಟು ಸಹಕಾರ ಕೊಡಬೇಕು ನೀವೆಲ್ಲರೂ. ಯಾಕಂದರೆ 1996ನೇ ಇಸ್ವಿ ಹಿಡಿದು ನಾವು ಹೋರಾಟ ಮಾಡ್ತಾನೆ ಬಂದು ಒಂದಿದಕ್ಕೆ ತಲುಪಿದ್ದೇವೆ. ಸರ್ಕಾರಕ್ಕೆ ಗಮನ ಸೆಳೆದಿದ್ದೇವೆ. ಸರ್ಕಾರ ರೆಡಿಯಾಗಿದೆ ಮಾಡೋಕ್ಕೆ. ಈವನ್ ಆಲ್ ಇಂಡಿಯಾ ಲೆವೆಲ್ದಾಗ ಮಲ್ಲಿಕಾರ್ಜುನ ಖರ್ಗೆ ಹಿಡಿದು ಪ್ರಿಯಾಂಕ್ ಖರ್ಗೆ ಹಿಡಿದು ಸರ್ಕಾರ ಕೂಡ ಎಲ್ಲ ಇಡೀ DK ಶಿವಕುಮಾರು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಒಕ್ಕಟ್ಟಾಗಿ ಇಡೀ ಮಂತ್ರಿಮಂಡಳಿ ನಮ್ಮ ನಮಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡೋ ಮುಂದೆ ನಾವು ಪುನಃ ಈಗ ಪೂರ್ವಭಾವಿ ಸಭೆ ಮಾಡೋದಾಗಲಿ, ಸರ್ಕಾರ ವಿರುದ್ಧ ಮಾತಾಡೋದಾಗಲಿ ಒಳ್ಳೆಯದಾಗಲ್ಲ. ಎಲ್ಲ ಇಡೀ ಸಮಾಜದ ಬಂಧುಗಳು ನನ್ನ ಒಂದು ಹಿರಿತನಕ್ಕೆ
ಈ ಹಿರಿತನಕ್ಕೆ ಬೆಲೆ ಕೊಟ್ಟು ಯಾವುದೇ ನಿಮ್ದು ಏನಾದರೂ ಸಂಘ ಇವು ಹೋರಾಟ ಮತ್ತು ಪೂರ್ವಭಾವಿ ಎಲ್ಲ ಇವು ವಾಪಸ್ ತೆಕ್ಕೊಂಡು ಚಳಿಗಾಲ ಅಧಿವೇಶನ ಮುಗಿಯುವವರಿಗೆ ಸಹಕಾರ ಮಾಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವರಿಗೆ ಮನವರಿಕೆ ಮಾಡಿ ತಕ್ಷಣ ನಮ್ಮ ಸರ್ಕಾರ ನಮ್ಮ ಕೆಲಸಗಳು ಮಾಡ್ತಾಯಿದೆ. ಕೆಲವೇ ದಿನಗಳಲ್ಲಿ ಕೇಂದ್ರಕ್ಕೆ ಪರಿಶಿಷ್ಟ ಪಂಗಡಕ್ಕೆ ನಮ್ಮದು ಪ್ರಸ್ತಾವನೆ ಹೋಗ್ತಾ ಇದೆ. ಮತ್ತು ಈಗಾಗಲೇ ಜಾರಿಯಲ್ಲಿದ್ದಂಥ ನೈಜ ತಳವಾರರಿಗೆ 2 ಜಿಲ್ಲೆಯದು ಕೂಡ ಸರ್ಟಿಫಿಕೇಟ್ ಇಶ್ಯೂ ಆಗ್ತಕ್ಕಂಥ ಕೆಲಸ ಆಗ್ತದೆ. ಈಗ ಒಂದು 15-20 ನಿಮಿಷ ಹಿಂದೆ ನನಗೆ ರಣದೀಪದವರು ST ಕಮಿಷನರ್ ಅವರು ಕೂಡ ಫೋನ್ ಮಾಡಿ ನನಗೆ ಮಾತಾಡಿದ್ದಾರೆ. ಅವರು ಕೂಡ ತಕ್ಷಣ ನಿಮ್ಮದು ಆದೇಶ, ಸರ್ಕಾರಿ ಆದೇಶ ಸೂಚನೆ ಮೂಲಕ ನಾವು ಕಳಿಸ್ಕೊಡ್ತೀವಿ ಎಂಬ ಮಾತನ್ನು ಹೇಳಿದ್ರಿಂದ ದಯವಿಟ್ಟು ಸಂಘಟನೆಗಳು ತಮ್ಮ ಮನ ಬದಲಾಯಿಸಿಕೊಂಡು ಸಹಕಾರ ಮಾಡಬೇಕಂತೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಕಟ್ಟ ಕಡೆಯ ಗಡು ಚಳಿಗಾಲ ಅಧಿವೇಶನ ಮುಗಿದ್ರೊಳಗೆ ನಮ್ಮ ಎಲ್ಲ ಬೇಡಿಕೆಗಳು ಈಡೇರುತ್ತವೆ. ಈಡೇರಲಿಂದ್ರೆ ನಿಮ್ಮ ಮುಖಾಂತರ ಮಾತಾಡಿ ನಾನೇ ಕೂಡ ನಾವೆಲ್ಲ ಯಾವ ಪಕ್ಷ ಭೇದ ಮುಖ್ಯ ಇಲ್ಲ, ಸಮಾಜ ಮುಖ್ಯ. ಅದರಲ್ಲಿ ಎಲ್ಲರೂ ಕೂಡ ಬೀದಿಗಿಳಿದು ಕರ್ನಾಟಕ ರಾಜ್ಯದಲ್ಲಿ ಫ್ರೀಡಮ್ ಪಾರ್ಕ್ದಲ್ಲಿ ಸೇರ್ಬೇಕಾ, ಏನು ಗುಲ್ಬರ್ಗದಲ್ಲಿ ಸೇರ್ಬೇಕಾ, ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಹೋರಾಟ ನಾವು ಮಾಡ್ತೀವಿ. ನಮ್ಮ ಬೇಡಿಕೆ ಭಿಕ್ಷೆ ಬೇಡ್ಕೊಡ್ತಕ್ಕ ಸಮಾಜ ಅಲ್ಲ ಇದು. ಬೇಡದವ್ರಿಗೆ ಕೊಟ್ಟಂಥ ಜಾತಿ ಇದು. ನಾವು ಭಿಕ್ಷೆ ಬೇಡ್ತಾ ಇಲ್ಲ. ನೈಜ ತಳವಾರು ದಾಖಲೆಗಳಲ್ಲಿ ತಳವಾರು ಅಂತ ಏನು ವಂಶ ಪರಂಪರೆಯಿಂದ ಏನು ಬಂದದ, ತಾಯಿ ತಂದೆ ಮುತ್ತೆ ಅಜ್ಜೆ ನಡೆದು ಬಂದದ, ಅವ್ರಿಗೆ ಮಾತ್ರ ಕೊಡುವಂತ ಹೇಳಿದೆ ನಾವು. ನಮ್ಮ ಕೋಲಿ ಕಬ್ಬಲಿಗೆ ನಮ್ಮ ಸಪ್ರೇಟಿ ಅದ, ಅದು ST ಸೇರ್ಪಡೆ ಆಗ್ತಕ್ಕಂಥ ಕೆಲಸ ನಾವು ಪ್ರಯತ್ನ ಮಾಡೋದು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.